ಒಂದೊಂದ್ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಕ್ಲಿಕ್ ಆಗ್ತಿದ್ದಾರೆ ಬಿಟ್ರೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ಮ್ಯಾಚ್ ಅಲ್ಲಿ ಇಂಥವ್ರು ಹೊಡಿತಾರೆ ಅಂತ ಹೇಳಕ್ ಆಗ್ತಿಲ್ಲ. ರಾಜಸ್ಥಾನ ಯಾವ ತರ ಸ್ಟ್ರಾಂಗ್ ಇದೆ? ಜಾಸ್ತಿ ಚೇಸ್ ಮಾಡಿರೋರೇ ವಿನ್ ಆಗಿರೋದು. ರಾಜಸ್ಥಾನ 2 ಮ್ಯಾಚ್ ಕೂಡ ಗೆದ್ದಿದೆ. ಸೊ RCB ಗೆ ಇದೊಂದು ರಿವೆಂಜ್. ಅವರಿಗೆ ಆ ಎಬಿಲಿಟಿ ಇತ್ತು RCB ಅವರಿಗೆ. ರನ್ ಔಟ್ ಆಯ್ತಲ್ಲ, ಆ ಮೊಮೆಂಟಮ್ ಚೇಂಜ್ ಆಗೋಯ್ತು. ಮಿಡ್ಲ್ ಆರ್ಡರ್ ರಾಜಸ್ಥಾನ ತುಂಬಾ ಸ್ಟ್ರಾಂಗ್ ಇದೆಯಲ್ಲ. ಒಬ್ಬೊಬ್ರು ಒಂದೊಂದು ಮ್ಯಾಚ್ ಅಲ್ಲಿ ಓಡಿಸ್ಕೊಳ್ತಿದ್ದಾರೆ. ಇದೇ RCB ಮೇಲೆ ಜೈಸ್ವಾಲ್ 100 ಹೊಡೆದ್ರು. ಫಾರಿನ್ ಪ್ಲೇಯರ್, ಇಂಥ ಟೀಮಲ್ಲಿ ಇಂಥ ಫಾರಿನ್ ಪ್ಲೇಯರ್ ಓಪನಿಂಗ್ ಬಂದ್ರೆ ಭಯನಪ್ಪ ಅಂತ. ಕೊಹ್ಲಿ ಹೆಂಗಿರು ಡಿಫೆನ್ಸಿವ್ ಆಟ ಆಡ್ಕೊಂಡು ಹೋಗ್ತಿರ್ತಾರೆ, ಮಿದ್ದವ್ರು ಹೊಡಿನೇ ಆಟ ಆಡ್ಬೇಕು. ಅದ್ರಲ್ಲಿ ರಜತ್ ಪತಿದಾರ್ ನೋಡಿ. ಹಲೋ ಗೈಸ್, ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ನಮ್ ಜೊತೆ ಹರಿನಾಥ್ ಇದ್ದಾರೆ. ನಮಸ್ಕಾರ ಹರಿ, ಇವತ್ತಿನ ಮ್ಯಾಚ್ ಒಂದು ರೀತಿ ವಿಶೇಷ ಅಂತಾನೆ ಹೇಳ್ಬೋದು RCBಗೆ. ಏನಕ್ಕೆ ಹೇಳ್ರಿ? ಹೌದು, ರಾಯಲ್ಸ್ ಫೈಟ್. ರಾಜಸ್ಥಾನ್ ರಾಯಲ್ಸ್ ಮೇಲೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಎರಡು ರಾಯಲ್ಸ್ ಇದೆ. ಮತ್ತೆ ಇನ್ನೊಂದು ಇವತ್ತು ಗ್ರೀನ್ ಜರ್ಸಿಲಿ RCB ಕಣಕ್ಕಿಳಿಯುತ್ತೆ. ಆದ್ರೆ ಅದೇ ಒಂದು ಟೆನ್ಷನ್ ಆಗಿದೆ. ಏನಕ್ಕೆ? ಗ್ರೀನ್ ಜರ್ಸಿರಲ್ಲಿ ಆಡಿರೋ ಅಷ್ಟು ಮ್ಯಾಚಸ್ ಅಲ್ಲಿ ಅವ್ರು ಗೆದ್ದಿರೋದಕ್ಕಿಂತ ಸೋತಿರೋದೇ ಜಾಸ್ತಿ. ಓಕೆ. ಆದ್ರೆ ಟೆನ್ಷನ್ ಪಡಬಾರ್ದು. ಯಾಕಂದ್ರೆ ಈಗ ಹೋಮ್ ಪಿಚ್ ಅಲ್ಲಿ ಆಡ್ತಿಲ್ಲ RCB. ಅವ್ರು ಆಡ್ತಿರೋದು ಜೈಪುರ್ ಪಿಚ್ ಅಲ್ಲಿ. ಹೋಮ್ ಪಿಚ್ ಅಲ್ಲಿ ಆಡಿದ್ರೆ ಗೊತ್ತಿದೆ ಲಾಸ್ಟ್ 2 ಮ್ಯಾಚಸ್ ಏನಾಗಿದೆ ಹೋಮ್ ಪಿಚ್ ಅಲ್ಲಿ ಸೋತಿದ್ದಾರೆ. ಬಟ್ ನೀವು ಹೋಮ್ ಪಿಚ್ ಅಲ್ಲಿ ಕಂಟಿನ್ಯೂಸ್ ಇನ್ನೂ ಇದೆಯಲ್ಲ, ಇನ್ನೂ 4-5 ಮ್ಯಾಚ್ ಹೋಮ್ ಪಿಚ್ ಅಲ್ಲಿ ಇದೆ. ಬಟ್ ಅದೇ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಹೋಮ್ ಪಿಚ್ ಅಲ್ಲಿ ಇವ್ರು ಸೋತ್ಕೊಂಡೇ ಬರ್ತಿದಾರೆ, ನೆಕ್ಸ್ಟ್ ಮ್ಯಾಚ್ ಸೋತೆ ಹೋಗ್ತಾರ ಅಂತ. ಜೈಪುರ್ ಪಿಚ್ ಆಗಿರೋದ್ರಿಂದ ಏನೋ ಒಂಚೂರು ಹೊಸ ರಿಸಲ್ಟ್ ಏನೋ ಸಿಗ್ಬೋದು. ಆ ಕಡೆ ಗ್ರೀನ್ ಜರ್ಸಿ ಟೆನ್ಷನ್, ಈ ಕಡೆ ಹೋಮ್ ಪಿಚ್ ಇಲ್ಲ ಅನ್ನೋದೊಂದು ಸಮಾಧಾನ. ಒಟ್ನಲ್ಲಿ ಒಂದು ವೀಕೆಂಡ್, ಇವತ್ತಿನ ಭಾನುವಾರನ RCB ಫ್ಯಾನ್ಸ್ ಒಂದು ಎಂಜಾಯ್ ಮಾಡ್ತಾರೆ. ಖಂಡಿತ ಮಾಡೇ ಮಾಡ್ತಾರೆ. RCB ಗೆಲ್ಬೇಕಷ್ಟೇ. ನೋಡಿ, ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಫಿಲ್ ಶಾರ್ಟ್ ಅದೇ ಆಟ ಆಡಿದಿದ್ರೆ RCB ಫ್ಯಾನ್ಸ್ ನ ಕ್ರೇಜ್ ಅದ್ ಹೆಂಗೋ ಹೋಗ್ತಿತ್ತು. ಅವರ ಖುಷಿ. ಅವ್ರು ರನ್ ಔಟ್ ಆದ್ರೂ ಅದ್ ಮಿಸ್ ಆಯ್ತು. ಬಿಟ್ರೆ ಅವ್ರು ಅದೇ ಆಟ ಆಡ್ಕೊಂಡು ಹೋಗಿದ್ರೆ ಅಲ್ಲೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತಿತ್ತು ಫ್ಯಾನ್ಸ್ ಗೆ. ಅಂದ್ರೆ ಆ ಮ್ಯಾಚ್ ಒಂದ್ ರೀತಿ ಹೆಂಗಿತ್ತು ಅಂದ್ರೆ 3 ಓವರ್ಗೆ 60 ಚಿಲ್ಲರೆ ಹೊಡೆದಿದ್ರು. ಅವ್ರ ಅದೇ ತರ ಆಡ್ಕೊಂಡು ಹೋಗಿದ್ರೆ 250+ ಹೋಗ್ತಿತ್ತು. ನಮ್ಮ ಇನ್ನೇನು ಮಿಷನ್ ಟಾರ್ಗೆಟ್ 300 ಇದೆಯಲ್ಲ, ಮಾಡ್ತಿದ್ರು. ಅದೊಂದು ಬೇಜಾರಿದೆ. ಬಟ್ ಈಗ ಜೈಪುರಲ್ಲಿ ಆಡೋದ್ರಿಂದ ನೋಡ್ಬೇಕು. ಅಲ್ಲ, ಜೈಪುರ ಮಾನ್ಸಿಂಗ್ ಕ್ರೀಡಾಂಗಣ ಇದೆಲ್ಲ ಇದ್ ನೋಡಿದ್ರೆ ಏನ್ ಅನ್ಸುತ್ತೆ? ಬ್ಯಾಟಿಂಗ್ ಪಿಚ್ಚ, ಬೌಲಿಂಗ್ ಪಿಚ್ಚ, RCB ಎಷ್ಟು ಹೆಂಗಿದೆ ಅಲ್ಲಿ? ಸ್ಟ್ರಾಂಗ್ ಇದೆಯಾ? ಅಂದ್ರೆ ಆ ಪಿಚ್ ಅಲ್ಲಿ ನಾವ್ ಹೆಂಗೆ ಅಂತ ಹೇಳಕ್ಕಾಗಲ್ಲ. ಆ ಪಿಚ್ ತುಂಬಾ ವಿಶೇಷತೆ ಇದೆ. ಅಂದ್ರೆ ಬ್ಯಾಟರ್ಸಿಗೂ ಚೆನ್ನಾಗಿದೆ ಆ ಪಿಚ್, ಜೊತೆಗೆ ಬೌಲಿಂಗ್ ಕೂಡ ಅಷ್ಟೇ ಫ್ರೆಂಡ್ಲಿ ಪಿಚ್ ಇದೆ. ದೊಡ್ಡ ಪಿಚ್ ಅದು, ಗ್ರೌಂಡ್. ಬಟ್ ಸ್ಟಿಲ್ ಅಲ್ಲಿ ಜಾಸ್ತಿ ಚೇಸ್ ಮಾಡಿರೋರೇ ವಿನ್ ಆಗಿರೋದು. ಅದೊಂದು ವಿಶೇಷತೆ ಆಗಿರೋದ್ರಿಂದ ಆ ಪಿಚ್ ಈ ಸಲ ಒಂದು ಕುತೂಹಲ, ಹೆಂಗೆ ಆಡ್ತಾರೆ ಇವರಿಬ್ರು ಅಂತ. ರಾಜಸ್ಥಾನ್ ಪ್ರೀವಿಯಸ್ ಮ್ಯಾಚ್ ಗಳು ಕೂಡ ಆ ಪಿಚ್ ಅಲ್ಲಿ ಆಡಿರ್ಲಿಲ್ಲ ಅವರು. ಈಗ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ಸೀಸನ್ ಅಲ್ಲಿ ಅವ್ರು ಆಡ್ತಿರೋದು ಜೈಪುರ. ಹಾಗಾಗಿ ಅದು ಅವ್ರಿಗೆ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ಆ ಪಿಚ್ ಹೆಂಗೆ ಅವರಿಗೆ ಒದಗಿ ಬರುತ್ತೆ ಹೇಳಕ್ಕಾಗಲ್ಲ. ಸೊ ನೋಡ್ಬೇಕು ಹೇಗ್ ಆಡ್ತಾರೆ ಅಂತ. ಇವತ್ತಿನ ಮ್ಯಾಚ್ ಒಂದು ರೀತಿ ಹೆಂಗಿರ್ಬೋದು ಅಂದ್ರೆ ಫುಲ್ ರನ್ ಒಳ್ಳೆ ಹರಿಯುತ್ತೆ. ಅದೇ ಅವ್ರದ್ದು ನಾವ್ ಹಂಗ ಅನ್ಕೊಳ್ತೀವಿ. ಲಾಸ್ಟ್ ಮ್ಯಾಚ್ ನೋಡಿದ್ರೆ RCB 160ಗೆ ಅಲ್ಲ ಹರಿತಿತ್ತು ರನ್. ಬಟ್ ಅಲ್ಲಿ ಫಿಲ್ ಶಾರ್ಟ್ ರನ್ ಔಟ್ ಆಗಿದೆ, ಮಿಸ್ ಆಗಿದೆ. ಮೈನಸ್ ಅಂತ ಹೇಳ್ತೀರಾ? ಇನ್ನೇನಿಲ್ಲ, ಅವ್ರಿಗೆ ಆ ಎಬಿಲಿಟಿ ಇತ್ತು RCB ಅವರಿಗೆ. ರನ್ ಔಟ್ ಆಯ್ತಲ್ಲ, ಆ ಮೊಮೆಂಟಮ್ ಚೇಂಜ್ ಆಗೋಯ್ತು. ಎಲ್ಲ ವಿಕೆಟ್ ಗಳು ಕಂಟಿನ್ಯೂಸ್ ಹೋಯ್ತು. ಮ್ಯಾಚ್ ಫ್ಯಾನ್ಸ್ ಅಂತೂ ಯೋಚನೆ ಮಾಡಿರಲ್ಲ ಹಿಂಗಾಗುತ್ತಾ ಅಂತ. ಎಲ್ಲ 200-250 ಲೆವೆಲ್ಗೆ ಪಕ್ಕ ಈ ಮ್ಯಾಚ್ ಗೆಲ್ಲುತ್ತೆ RCB ಅಂತ ಅನ್ಕೊಂಡಿದ್ರು. ಇನ್ನೊಂದು ನೋಡಿ, ನೀವು ಇವ್ರದ್ದು ಹೆಡ್ ಟು ಹೆಡ್ ನೋಡಿದ್ರು ಕೂಡ ಆಡಿರೋ 32 ಮ್ಯಾಚ್ ಅಲ್ಲಿ RCB 15 ಗೆದ್ದಿದೆ. ಇವ್ರು ರಾಜಸ್ಥಾನ್ ಅವ್ರು ಕೂಡ 14 ಮ್ಯಾಚ್ ಗೆದ್ದಿದ್ದಾರೆ. ಅಂದ್ರೆ ಈಕ್ವಲ್ ಫೈಟ್ ಇದೆ ಅವ್ರ ಮಧ್ಯೆ. ಯಾರು ಕೂಡ ಡಾಮಿನೆಂಟ್ ಆಗಿಲ್ಲ. ಒಮ್ಮೊಮ್ಮೆ ಅವರು ಗೆಲ್ಬಹುದು, ಇವ್ರು ಗೆಲ್ಬಹುದು. ಮತ್ತೆ 2024 ನೋಡೋದಾದ್ರೆ ರಾಜಸ್ಥಾನ 2 ಮ್ಯಾಚ್ ಕೂಡ ಗೆದ್ದಿದೆ RCB ಮೇಲೆ. ಸೊ RCB ಗೆ ಇದೊಂದು ರಿವೆಂಜ್ ಮ್ಯಾಚ್. ಅದನ್ನ ರಿವೆಂಜ್ ತೀರ್ಸ್ಕೊಳ್ಳೋ ಮ್ಯಾಚ್ ಕೂಡ ಹೌದು. ಬಟ್ ಅವ್ರದ್ದು ಹೋಮ್ ಪಿಚ್ ಆಗಿರೋದ್ರಿಂದ RCB ಅವ್ರಿಗೆ ಅದೊಂದು ಚೂರು ಚಾಲೆಂಜ್ ಇದ್ದೇ ಇರುತ್ತೆ. ಆದ್ರೆ RCB ಈಗ ಗೆದ್ದಿರೋದೆಲ್ಲ ಅವೇ ಪಿಚ್ ಗಳೇ. ಅದೊಂದು ಸ್ಟ್ರೀಕ್ ನ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಅವ್ರ ಪಿಚ್ ಗಳಲ್ಲೇ ಹೋಗಿ ಹೊಡಿತೀವಿ ಅನ್ನೋದು ಈಗ ಮತ್ತೆ ಕಂಟಿನ್ಯೂ ಆಗ್ಬೋದು ಅನ್ಸುತ್ತೆ ರಾಜಸ್ಥಾನ್ ಅವ್ರದ್ದು. ಸೊ ಇವಾಗ ನಮ್ಮ RCB ನೆಕ್ಸ್ಟ್ ತಗೊಳ್ಳೋಣ. ರಾಜಸ್ಥಾನ ಯಾವ ತರ ಸ್ಟ್ರಾಂಗ್ ಇದೆ? ಬ್ಯಾಟಿಂಗು, ಬೌಲಿಂಗು, ಆಲ್ರೌಂಡರ್, ಅದು ಪರ್ಫಾರ್ಮೆನ್ಸ್ ಹೆಂಗಿದೆ? ಆಕ್ಚುಲಿ ರಾಜಸ್ಥಾನ್ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡ್ರೆ ಈ ಸೀಸನ್ ಅಲ್ಲಿ ಅವ್ರು 2 ಮ್ಯಾಚ್ ಗೆದ್ದಿದ್ದಾರೆ, ಮುಖ್ಯ 3 ಮ್ಯಾಚ್ ಸೋತಿದ್ದಾರೆ. ಸೊ ಅವರಲ್ಲಿ ಒಂದು ಏನಂತಾರೆ, ಬ್ಯಾಟಿಂಗ್ ಕನ್ಸಿಸ್ಟೆನ್ಸಿ ಅನ್ನೋದು ಬರ್ತಿಲ್ಲ. ನಾವು ಅವ್ರದ್ದು ಎಲ್ಲಾ ಮ್ಯಾಚ್ ಗಳು ನೋಡೋದಾದ್ರೆ ಒಂದೊಂದ್ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಕ್ಲಿಕ್ ಆಗ್ತಿದ್ದಾರೆ ಬಿಟ್ರೆ ಕನ್ಸಿಸ್ಟೆಂಟ್ ಆಗಿ ಪ್ರತಿ ಮ್ಯಾಚ್ ಅಲ್ಲಿ ಇಂಥವ್ರು ಹೊಡಿತಾರೆ ಅಂತ ಹೇಳಕ್ ಆಗ್ತಿಲ್ಲ. RCB ಅವ್ರ ತರಾನೇ. ಆದ್ರೆ ಇನ್ನೊಂದಲ್ಲಿ ಏನಂದ್ರೆ ಓಪನಿಂಗ್ ಬರ್ತಿಲ್ಲ ರಾಜಸ್ಥಾನ್ ಅಲ್ಲಿ. ಜೈಸ್ವಾಲ್ ಮತ್ತೆ ಸಂಜು ಸ್ಯಾಮ್ಸನ್ ಒಂದ್ ಟೀಮ್ ಅಲ್ಲಿ ಒಂದು ಮ್ಯಾಚ್ ಅಲ್ಲಿ ಜೈಸ್ವಾಲ್ ಹೊಡೆದ್ರೆ ಇನ್ನೊಂದ್ ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಹೊಡಿತಿದ್ದಾರೆ. ಇಬ್ರು ಸಹ ಓಪನಿಂಗ್ ಅಂತ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ. ಹಾಗಾಗಿ ಅದು RCB ಗೆ ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂದ್ರೆ, ಈಗ ನಾವು ಬೇರೆ ಬೇರೆ ಟೀಮ್ ಗಳು ನೋಡೋದಾದ್ರೆ ಫಾರಿನ್ ಪ್ಲೇಯರ್, ಇಂಥ ಟೀಮಲ್ಲಿ ಇಂಥ ಫಾರಿನ್ ಪ್ಲೇಯರ್ ಓಪನಿಂಗ್ ಬಂದ್ರೆ ಭಯನಪ್ಪ ಅಂತ. ಈಗ ನಿಕ್ಲಸ್ ಪುರನ್ ಅವ್ರು ನೋಡ್ರೆ ಇಂಥ ಪ್ಲೇಯರ್ ಇದಾರೆ, ಇವ್ನ ಹೆಂಗಾದ್ರು ಕಟ್ ಆಗ್ಬೇಕು ಅನ್ನೋದೊಂದು ಭಯ ಇರುತ್ತೆ.
ಇಲ್ಲ ಹೆಡ್ ಅವ್ರು ಆಡ್ತಿರೋ ಇರ್ಬೋದು, ಬಟ್ SRH ಟೀಮ್ ಅಲ್ಲಿ ಅವ್ರಂದ್ರೆ ಒಂದು ಭಯ ಇರುತ್ತೆ. ಆದ್ರೆ ಈ ರಾಜಸ್ಥಾನಲ್ಲಿ ಅಂತ ಒಂದು ಭಯ ಅನ್ನೋದು ಕಾಣಿಸ್ತಿಲ್ಲ. ಫಾರಿನ್ ಪ್ಲೇಯರ್ ಡಿಪೆಂಡೆನ್ಸಿ ಇಲ್ಲ ಅವ್ರು, ಓಪನಿಂಗ್ ಫಾರಿನ್ ಪ್ಲೇಯರ್ಸ್ ಇಲ್ಲ. ಸೊ ಹಾಗಾಗಿ ಅದೊಂದು ಡ್ರಾಬ್ಯಾಕ್ ಇರ್ಬೋದು. ಅಂದ್ರೆ ಇಂಡಿಯನ್ ಪ್ಲೇಯರ್ಸ್ ಇದು ಆಟ ಗೊತ್ತಿರುತ್ತೆ ಅವರಿಗೆ, ಸೊ ಹೆಂಗೋ ಅವ್ರನ್ನ ಕಟ್ ಆಗ್ತಾರೆ. ಆದ್ರೆ ಫಾರಿನ್ ಪ್ಲೇಯರ್ಸ್ ಇದ್ದು ಓಪನಿಂಗ್ ಚೆನ್ನಾಗ್ ಆಡ್ಕೊ ಬರ್ತಿದ್ರೆ ಅದೊಂದು ಡ್ರಾಬ್ಯಾಕ್ ಆಗ್ತಿತ್ತು RCB ಅವರಿಗೆ. ಅದೊಂದು ಇಲ್ಲ, ಅದೊಂದು ಇವರಿಗೆ ಸಮಾಧಾನ ಕೊಡುತ್ತೆ RCB ಅವರಿಗೆ. ಇನ್ನ ಬೌಲಿಂಗ್ ಯಾವ ತರ ಇದೆ ರಾಜಸ್ಥಾನ್ದು? ಬೌಲಿಂಗ್ ಅಲ್ಲೂ ಅಷ್ಟೇ ಜೋಫ್ರಾ ಆರ್ಚರ್ ಅಂತ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ. ಅವ್ರು ಎಂತ ಬೌಲರ್ ಇದಾರೆ ನೋಡಿ, ಸ್ಟಿಲ್ ಅವ್ರದ್ದು ಈ ಸೀಸನ್ ಅಂತ ಆಟ ಬರ್ತಿಲ್ಲ. ಒಂದ್ 2 ಮ್ಯಾಚ್ ಚೆನ್ನಾಗಿ ಆಡಿದಾರೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೆ ಅಲ್ಲಿ ಸಂದೀಪ್ ಶರ್ಮಾ ಇದಾರೆ. ಸಂದೀಪ್ ಶರ್ಮಾ ಕೊಹ್ಲಿನ ತುಂಬಾ ಸಲ ಔಟ್ ಮಾಡಿದ್ದಾರೆ. ನಾವು ಅವ್ರದ್ದು ಹೆಡ್ ಟು ಹೆಡ್ ನೋಡಿದ್ರೆ ತುಂಬಾ ಸಲ ಅವ್ರು ವಿಕೆಟ್ ತಗೊಂಡಿದ್ದಾರೆ. ಹೇಳ್ತಿರ್ತಾರೆ ಸಂದೀಪ್ ಶರ್ಮಾ ವಿಕೆಟ್ ಕೊಡ್ತಾರೆ ಕೊಹ್ಲಿ ಅಂತ, ಅವ್ರು ಹಂಗೆ ಮಾಡೋಗ್ತಾರೆ ಪ್ರತಿ ಮ್ಯಾಚ್ ಗಳಲ್ಲೂ. ಸೊ ಈ ಸಲನೂ ಅವ್ರಿಗೂ ಅದಾಗೋ ಚಾನ್ಸಸ್ ಇರುತ್ತೆ. ಅವ್ರು ಅದನ್ನ ನೋಡ್ಕೊಂಡು ಆಡಬೇಕು ವಿರಾಟ್ ಕೊಹ್ಲಿ ಅವರು ಸಂದೀಪ್ ಶರ್ಮಾಗೆ. ಅಷ್ಟು ಅಂದ್ರೆ ಲೇಜಿಯಾಗಿ ಆಡಕ್ ಹೋದ್ರೆ ತುಂಬಾ ಔಟ್ ಆಗೋ ಚಾನ್ಸಸ್ ಇರುತ್ತೆ ಅವರಿಗೆ. ಇನ್ನ ವಾನಿಂದ ಹಸರಂಗ ಕೂಡ ಅವ್ರದ್ರಲ್ಲಿ ಒಳ್ಳೆ ಆಟ ಆಡ್ತಿದ್ದಾರೆ. ಚೆನ್ನೈ ವಿರುದ್ಧ ತುಂಬಾ ಚೆನ್ನಾಗಿ ವಿಕೆಟ್ ಗಳನ್ನ ತಗೊಂಡಿದ್ದಾರೆ. ಮಾಜಿ ಆಟಗಾರ. ಜೊತೆಗೆ ತುಷಾರ್ ದೇಶಪಾಂಡೆ CSK ಕಡೆ ಚೆನ್ನಾಗಿ ಆಡಿದ್ರು. ಆದ್ರೆ ಅವರು ವಿಕೆಟ್ ತೆಗಿತಾರೆ, ಬಟ್ ತುಂಬಾ ರನ್ ಕೊಡ್ತಾರೆ. ಅವ್ರದ್ದು ಬೌಲರ್ಸ್ ಎಲ್ಲ ನಾವು ಈ ಇತ್ತೀಚಿನ ಮ್ಯಾಚ್ ಗಳು ನೋಡೋದಾದ್ರೆ ಆ ರಾಜಸ್ಥಾನ್ ಬೌಲರ್ಸ್ 1-2 ವಿಕೆಟ್ ತೆಗಿತಾರೆ, ತುಂಬಾ ರನ್ ಕೊಡ್ತಾರೆ. 4 ಓವರಿಗೆ 50 ರನ್ ಇರುತ್ತೆ ಅವ್ರದ್ದು. ಎಲ್ಲಾ ಬೌಲರ್ಸ್ ನೋಡೋದಾದ್ರೆ ಒಬ್ಬೊಬ್ರು ಒಂದೊಂದು ಮ್ಯಾಚ್ ಅಲ್ಲಿ ಓಡಿಸ್ಕೊಳ್ತಿದ್ದಾರೆ. ಹಂಗಾಗಿ RCB ಅದೊಂದು ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ ಈ ಮ್ಯಾಚ್ ಅಲ್ಲಿ. ಹಾಗಾಗಿ RCB ನನ್ನ ಪ್ರಕಾರ RCB ಸ್ವಲ್ಪ ಡಾಮಿನೆಂಟ್ ಆಗೇ ಆಡುತ್ತೆ ಅನ್ಸುತ್ತೆ. ಡಾಮಿನೆಂಟ್ ಇದೆ ಅಂತ ಹೇಳ್ತಾರೆ, ಬಟ್ ಮಿಡ್ಲ್ ಆರ್ಡರ್ ರಾಜಸ್ಥಾನ ತುಂಬಾ ಸ್ಟ್ರಾಂಗ್ ಇದೆಯಲ್ಲ. ರಿಯಾನ್ ಪರಾಗ್ ಇದ್ದಾರೆ, ಶಿಮ್ರಾನ್ ಹೆಟ್ಮೇಯರ್ ಇದ್ದಾರೆ. ಹೌದು, ಫಿನಿಶರ್ ಅಲ್ಲ ಇದಾರೆ, ಇಲ್ಲ ಅಂತಿಲ್ಲ. ಬಟ್ ಅವರು ಕನ್ಸಿಸ್ಟೆನ್ಸಿ, ಅದೇ ಹೇಳ್ತಿರೋದು, ಅವ್ರದಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಬರ್ತಿಲ್ಲ. ಖಂಡಿತ. ಈ ಧ್ರುವ ಜುರೇಲ್ ಇದಾರೆ, ಅವ್ರು ಕೂಡ ಧ್ರುವ ಜುರೇಲ್ ಎಂತ ಆಟ ಆಡ್ತಿದ್ದಾರೆ ಈಗ, ಒಳ್ಳೆ ಯಂಗ್ಸ್ಟರ್ ಅವರು. ಬಟ್ ಸ್ಟಿಲ್ ಒಂದ್ ಮ್ಯಾಚ್ ಆಡಿದ್ರೆ ಇನ್ನೊಂದ್ ಮ್ಯಾಚ್ ಆಡ್ತಿಲ್ಲ ಅವರು. ಆ ಕನ್ಸಿಸ್ಟೆನ್ಸಿ ಇಲ್ಲ ಅಂದಾಗ ಏನಾಗುತ್ತೆ, ಅವರಿಗೂ ಆ ಕಾನ್ಫಿಡೆನ್ಸ್ ಅನ್ನೋದು ಕುಗ್ಗೋಗುತ್ತೆ. ಆದ್ರೆ ಹೇಳಕ್ಕಾಗಲ್ಲ, ನೀವ್ ಹೇಳ್ದಂಗೆ ಮಿಡಲ್ ಆರ್ಡರ್ ಯಾವ ಕ್ಲಿಕ್ ಆಗುತ್ತೆ ಹೇಳಕ್ಕಾಗಲ್ಲ. ಇದೇ RCB ಮೇಲೆ ಜೈಸ್ವಾಲ್ 100 ಹೊಡೆದ್ರು, ಯಾಕಂದ್ರೆ ಹಿಂದೆ ಹೊಡೆದಿದ್ದಾರೆ. ಹಾಗಾಗಿ ಅದೇ ಹೇಳಕ್ಕಾಗಲ್ಲ, ಯಾವ ಆಟಗಾರ ಹೊಡಿತಾರೆ ಅನ್ನೋ ಸ್ವಲ್ಪ ಕಷ್ಟ ಇದೆ ಈ ರಾಜಸ್ಥಾನಲ್ಲಿ. ನಿಂತೇ ನಿಲ್ತಾರೆ ಇಬ್ರಂತೂ, ಬಟ್ ಅದೊಂದು ಪ್ರೆಡಿಕ್ಟ್ ಮಾಡಕ್ ಸ್ವಲ್ಪ ಕಷ್ಟ ನಮ್ಗೆ. ಯಾಕಂದ್ರೆ ಅವರು ಹಳೆ ರೆಕಾರ್ಡ್ ಗಳು ನೋಡೋದಾದ್ರೆ ಒಬ್ಬೊಬ್ರು ಒಂದೊಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ ಅಲ್ಲ. ಮುಂಚೆ ಆದ್ರೆ ರಾಜಸ್ಥಾನಲ್ಲಿ ಜೋಸ್ ಬಟ್ಲರ್ ಇದ್ರು, RCB ಮೇಲೆ ತುಂಬಾ ಚೆನ್ನಾಗಿ ಆಡ್ತಿದ್ರು. ನಾವ್ ಹೇಳ್ಬೋದಿತ್ತು ಅವ್ರು ಅಬ್ಬರಿಸ್ತಾರೆ ಅಂತ. ಈಗ ಅವ್ರು ಇಲ್ಲ ಟೀಮ್ ಅಲ್ಲಿ. ಜೊತೆಗೆ ಅಜಿಂಕ್ಯ ರಹಾನೆ ಇದ್ರು, ಅವರು ಕೂಡ RCB ಮೇಲೆ ತುಂಬಾ ಚೆನ್ನಾಗಿ ರೆಕಾರ್ಡ್ ಇದೆ. ಆ ಇಬ್ರು ಪ್ಲೇಯರ್ ಗಳು ಇಲ್ಲ. ಹಾಗಾಗಿ ಈ ಹೊಸ ಟೀಮ್ ಅನ್ನೋದು RCB ಮೇಲೆ ಹೇಗ್ ಆಡುತ್ತೆ ಅನ್ನೋದು ಕೂಡ ಒಂದು ಕುತೂಹಲ. ಅಲ್ಲ, ನೀವು ಹಂಗ್ ನೋಡಕ್ ಹೋದ್ರೆ ಇವಾಗ RCB ಕೂಡ ಕನ್ಸಿಸ್ಟೆನ್ಸಿ ಇಲ್ಲ ಕೆಲವರು ಆಟಗಾರರಿಗೆ. ಫಿಲ್ ಸಾಲ್ಟ್ 2 ಮ್ಯಾಚ್ ಆಡ್ತಾರೆ ಮತ್ತೆ, ಬಟ್ ಇವಾಗ ಫಾರ್ಮ್ ಅಲ್ಲಿ ಕಂಪೇರ್ ಟು ಪಡಿಕಲ್ ನೋಡಿದ್ರೆ ಫಿಲ್ ಸಾಲ್ಟ್ ಓಕೆ. ಅದ್ ಬಿಟ್ರೆ ಲಿವಿಂಗ್ ಸ್ಟೋನ್ ಅಂತ ಫಾರ್ಮ್ ಅಲ್ಲಿ ಇಲ್ಲ. ಟೀಮ್ ಡೇವಿಡ್ ಇದಾರೆ, ವಿರಾಟ್ ಕೊಹ್ಲಿ ಇದಾರೆ, ಮತ್ತೆ ಇನ್ನ ಪಟಿದಾರ್ ಒಂದ್ ಮ್ಯಾಚ್ ಆಡ್ತಾರೆ, ಒಂದ್ ಮ್ಯಾಚ್ ಅವರು ಸ್ವಲ್ಪ ಅವರೇಜ್ ಅಲ್ಲಿ ಇದಾರೆ. ಸೊ RCB ಕೂಡ ಈ ಕನ್ಸಿಸ್ಟೆನ್ಸಿ ಸಮಸ್ಯೆ ಇದೆ. ಮತ್ತೆ ನೀವು ಬೌಲಿಂಗ್ ವಿಚಾರದಲ್ಲಿ ಬಂದ್ರು ಅಷ್ಟೇ, ಬೌಲಿಂಗ್ ಅಲ್ಲಿ ಯಶ್ ದಯಾಲ್ ಮತ್ತೆ ಒಂದ್ ಮ್ಯಾಚ್ ಅಲ್ಲಿ ವಿಕೆಟ್ ತಗೊಳ್ತಾರೆ, ಮತ್ತೆ ಒಂದ್ ಮ್ಯಾಚ್ ಇಲ್ಲ. ಮತ್ತೆ ಭುವನೇಶ್ವರ್ ಕುಮಾರ್ ತಗೊಳ್ತಾರೆ, ಅವ್ರು ಫಾರ್ಮ್ ಅಲ್ಲಿ ಇದಾರೆ. ಎಜಲ್ವುಡ್ ಇದಾರೆ, ಅವರು ಫಾರ್ಮ್ ಅಲ್ಲಿ ಇದಾರೆ. ಮತ್ತೆ ಸುಯೇಶ್ ಶರ್ಮಾ. ಅಲ್ಲ ನೀವು ಹೇಳಿದ್ ಹೌದು. ಈಗ RCB ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಆದ್ರೆ ಅವ್ರ ನಾವು ಮುಂಚೆ ಮ್ಯಾಚಸ್ ಗಳ ಬಗ್ಗೆ ಮಾತಾಡುವಾಗ ಹೇಳಿದ್ವಿ, ಅವ್ರದ್ದೊಂದು ಅಗ್ರೆಸಿವ್ ಇಂಟೆಂಟ್ ಇತ್ತು. ಅವ್ರು ಅದನ್ನೆಲ್ಲೋ ಕಳ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ನೋಡಿ, ಫಸ್ಟ್ ಚೆನ್ನೈ ಮೇಲೆ ಮ್ಯಾಚ್ ಆದಾಗ ಕೊಹ್ಲಿ ಚೆನ್ನಾಗಿ ಡಿಫೆನ್ಸಿವ್ ಆಟ ಆಡಿದ್ರು, ಮಿದ್ದವರೆಲ್ಲ ಅಗ್ರೆಸಿವ್ ಆಟ ಆಡಕ್ಕೆ ಹೋಗಿದ್ರು. ಬಟ್ ಈಗ ಏನಾಗ್ತಿದೆ ಅಂದ್ರೆ ಪವರ್ ಪ್ಲೇ ಅಲ್ಲಿ ವಿಕೆಟ್ ಬಿತ್ತು ಅಂದ್ರೆ ಯಾಕೋ ಒಂದ್ ಸ್ವಲ್ಪ ಟೆಂಪ್ಟ್ ಆಗಿ ಹೋಗ್ತಾರೆ, ನರ್ವಸ್ ಫೀಲ್ ಆಗ್ತಾರೆ ಅವರು. ಹಂಗೆ ಆಗ್ತಿದೆ. ಹಂಗಾಗಿ ಅವ್ರದ್ದು ಬ್ಯಾಟಿಂಗ್ ಹೋಗ್ತಿದೆ. ಆಕ್ಚುಲಿ ಬೌಲಿಂಗ್ ಈಗ್ಲೂ ಹಂಗೆ ಇದೆ ನೋಡಿ. ಅವರು ಚೆನ್ನಾಗಿ ಆಡಿದ್ರು ಡೆಲ್ಲಿ ಮೇಲೆ, ಒಳ್ಳೆ ವಿಕೆಟ್ ಗಳು ಚೆನ್ನಾಗಿ ತಗೊಂಡ್ರು, ಬೌಲಿಂಗ್ ಸ್ಟ್ರಾಂಗ್ ಇದೆ. ಬಟ್ ಈ ಬ್ಯಾಟಿಂಗ್ ಅನ್ನೋದೇನಂದ್ರೆ ಅವ್ರ ಅಗ್ರೆಸಿವ್ ಇಂಟೆಂಟ್ ತೋರಿಸ್ತಿಲ್ಲ ಅಷ್ಟೇ. ಈಗ ಪವರ್ ಪ್ಲೇ ಅಲ್ಲಿ ಫಿಲ್ ಶಾಟ್ ಹೋದ ತಕ್ಷಣ ನೀವು ಅದನ್ನ ನಿಮ್ಮ ಆಟನ ಚೇಂಜ್ ಮಾಡಬಾರ್ದು. ಇವರು ಆಟಗಾರರು ಈ ಕೊಹ್ಲಿ ಹೆಂಗಿರು ಡಿಫೆನ್ಸಿವ್ ಆಟ ಆಡ್ಕೊಂಡು ಹೋಗ್ತಿರ್ತಾರೆ, ಮಿಕ್ದವ್ರು ಹೊಡಿನೇ ಆಟ ಆಡ್ಬೇಕು. ಅದ್ರಲ್ಲಿ ರಜತ್ ಪತಿದಾರ್ ನೋಡಿ, ಅವ್ರದ್ದು 1-2 ಚಾನ್ಸ್ ಕ್ಯಾಚ್ ಮಿಸ್ ಆದ್ರೂ ಕೂಡ ಅವ್ರು ಅದೇ ಆಟ ಆಡ್ಕೊಂಡು ಹೋಗ್ತಾರೆ. ಹಂಗೆ ಕೂಡ ಲಿವಿಂಗ್ ಸ್ಟೋನ್ ಅದೇ ಆಟ ಆಡ್ಬೇಕು. ಅವ್ರು ಏನ್ ಮಾಡ್ತಾರೆ, ಸೆಟ್ ಆಗಕ್ ಟೈಮ್ ತಗೊಳ್ತಾರೆ. ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಅವ್ರಿಗೆ ಯಾರಿಗೊಬ್ರಿಗೆ ವಿಕೆಟ್ ಕೊಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ, ರನ್ಸ್ ಬರೋದು ಕಡಿಮೆ ಆಗೋಗುತ್ತೆ. ಹಂಗಾಗಿ ಅವ್ರದ್ದು ಏನ್ ಸ್ಟ್ರಾಟಜಿ ಇತ್ತಲ್ಲ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಆ ಅಗ್ರೆಸಿವ್ ಇಂಟೆಂಟ್ ಬ್ಯಾಟಿಂಗ್ ಅಲ್ಲಿ ಹೊಡಿ ಆಟನೇ ಆಡ್ಬೇಕು. ಹೆಂಗಿದ್ರು ಕೊಹ್ಲಿ ವಿಕೆಟ್ ಉಳಿಸ್ಕೋಬೇಕು ಅಷ್ಟೇ. ಅಲ್ಲ, ಇನ್ನೊಂದು ಕೆಲವರು ಫ್ಯಾನ್ಸ್ ಹೇಳ್ತಾರೆ, ಟೀಮ್ ಡೇವಿಡ್ ನ ಬ್ಯಾಟಿಂಗ್ ಸ್ವಲ್ಪ ಅವ್ರಿಗೆ ಅಪ್ಗ್ರೇಡ್ ಮಾಡ್ಬಿಟ್ಟು ಅವರಿಗೆ 4ನೇ ಸ್ಥಾನದಲ್ಲಿ ಅಥವಾ 5ನೇ ಸ್ಥಾನದಲ್ಲಿ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೌದು, ಅದು ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಈ ಹಿಟ್ಟರ್ಸ್ ನೋಡೋದಾದ್ರೆ ನಾವು ತುಂಬಾ ಹಿಟ್ಟರ್ಸ್ 17, 18, 19 ಆ ಓವರ್ ಗಳು ಬಂದ್ರೇನೆ ಚಂದ್ರ. ಅವ್ರ ಏನಾದ್ರು ಮುಂಚೆ ಬಂದ್ರು ಅಂದ್ರೂ ಅವರಿಗೆ ಒಂದು ಪ್ರೆಷರ್ ಇರುತ್ತೆ, ಹೊಡಿಯೋದ ಬೇಡವಾ, ಇಲ್ಲ ಡಿಫೆನ್ಸಿವ್ ಆಟ ಆಡೋಣ. ಸೊ ಅಂತ ಕನ್ಫ್ಯೂಷನ್ ಬಿದ್ದೋಗ್ತಾರೆ ಅವರು.
ಹಾಗಿದ್ದಾಗ ಅಂತ ಆಟಗಾರರನ್ನ ಆ ಓವರ್ ಅಲ್ಲಿ ಬರೋದೇ ಚಂದ. ಈಗ ರಸೆಲ್ ಕೂಡ ನೋಡಿ KKR ಅಲ್ಲಿ ಅವರು 17-18 ಓವರ್ಸ್ ಎಬೋ ಬಂದ್ರೇನೆ ಚೆನ್ನಾಗ್ ಆಡೋದು. ಅವ್ರು ಮುಂಚೆ ಏನಾದ್ರು ಬಂದ್ರೆ ಕುಟ್ಟಿಡಕ್ ಹೋಗ್ತಾರೆ, ಹಂಗೆ ವಿಕೆಟ್ ಕೊಟ್ಟು ಹೋಗ್ಬಿಡ್ತಾರೆ. ಸೊ ಹಂಗಾಗಿ ಟಿಮ್ ಡೇವಿಡ್ ಬರೋ ಪ್ಲೇಸ್ ಸರಿ ಇದೆ. ಆದ್ರೆ ಈ ಲಿವಿಂಗ್ ಸ್ಟೋನ್ ಆಟ ಒಂದ್ ಸ್ವಲ್ಪ ಅವ್ರು ಅಗ್ರೆಸಿವ್ ತಗೋಬೇಕು. ಅಂದ್ರೆ ಶುರುವಲ್ಲೇ ಸೆಟ್ ಆಗೋ ಟೈಮ್ ತಗೊಳ್ದಿರ ಆಡ್ಬೇಕು. ಯಾಕಂದ್ರೆ ಟಿಮ್ ಡೇವಿಡ್ ಇದ್ದೇ ಇರ್ತಾರೆ ನೆಕ್ಸ್ಟ್ ಗೆ. ಹಂಗಾಗಿ ಅವರು ಸ್ವಲ್ಪ ಬ್ಯಾಟಿಂಗ್ ಆಡ್ಬೇಕು. ಅವರು ಒಂದ್ ಸ್ವಲ್ಪ ಇನ್ನ ಇಂಪ್ರೂವ್ ಆಗ್ಬೇಕು. ಬಟ್ ಪಡಿಕಲ್ ಜಾಗದಲ್ಲಿ ಯಾರನ್ನ ಬೆತೆಲ್ ಆಡಿಸ್ಬೇಕು, ಇಲ್ಲ ಮನೋಜ್ ಬಾಂಡ್ಗೆ ಆಡಿಸ್ಬೇಕು ಅನ್ನೋದು ಅದು ಕೂಡ ಅದೊಂದು ಕೊಟ್ಟು ನೋಡ್ಬೋದಿತ್ತು ಅವ್ರು. ಮನೋಜ್ ನಾವು ಮಾತಾಡ್ತಾನೆ ಇದೀವಿ, ಅದನ್ನ ಹೇಳ್ತಾನೆ ಇದೀವಿ. ಅವ್ರು ಮನೋಜ್ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಿತ್ತು. ಅಟ್ಲೀಸ್ಟ್ ಹೆಂಗ್ ಆಡ್ಬೋದು ಯಾಕಂದ್ರೆ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ತಾರೆ ಯಾರನ್ನ, ಪಡಿಕಲ್. ಹಾಗಿದ್ದಾಗ ಅವ್ರದ್ದು ಏನಾದ್ರು ಒಂಚೂರು ಡಿಫ್ರೆನ್ಸ್ ಆಯ್ತು ಅಂದ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ RCB ಗೆ. ಹಾಗಿದ್ದಾಗ ಮನೋಜಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದು. ನಮ್ಮ ಏನಂದ್ರೆ ಪಡಿಕಲ್ ಜಾಗದಲ್ಲಿ ಬೆತೆಲ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಫಾರಿನ್ ಪ್ಲೇಯರ್ 4 ಜನ ಅಷ್ಟೇ ಆಡ್ಸಕ್ಕಾಗೋದು. ಮನೋಜ್ ಬಾಂಡ್ಗೆ ಸ್ವಲ್ಪ ಚಾನ್ಸ್ ಕೊಟ್ಟು ನೋಡ್ಬೋದು. ಹಾಗಾಗಿ ಇನ್ನೊಂದು, ಈ ಜೈಪುರ್ ಪಿಚ್ ಅಲ್ಲಿ ನಾನು ಹಿಂಗೆ ಸ್ಟಾರ್ಟ್ಸ್ ನೋಡಿದೆ. ಇದ್ರಲ್ಲಿ ಎಂತ ರೆಕಾರ್ಡ್ ಗಳಿದೆ ಅಂದ್ರೆ 2013 ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ಅಲ್ಲಿ ಕೊಹ್ಲಿ 52 ಬಾಲ್ ಸೆಂಚುರಿ ಹೊಡೆದಿರ್ತಾರೆ ಗೊತ್ತಲ್ಲ, ಅದು ಇದೇ ಪಿಚ್ ಅಲ್ಲೇ ಹೊಡೆದಿದ್ದಂತೆ. ಜೊತೆಗೆ ಲಾಸ್ಟ್ ರಾಜಸ್ಥಾನ್ ಮೇಲೆ ಕೂಡ ಕೊಹ್ಲಿ ಹೊಡೆದಿರೋದು ಇದೇ ಪಿಚ್ ಅಲ್ಲೇ ಸೆಂಚುರಿ 2024 ಹಂಗಾಗಿ ಈ ಮ್ಯಾಚ್ ಅಲ್ಲಿ ಕೊಹ್ಲಿ ಅಬ್ಬರಿಸೋ ಚಾನ್ಸಸ್ ತುಂಬಾ ಇರುತ್ತೆ. ಇವತ್ತು ಕೊಹ್ಲಿ ಸೆಂಚುರಿ ಹೊಡಿತಾರೆ ಅನ್ನೋ ನಿರೀಕ್ಷೆ ತುಂಬಾ ಇದೆ. ಯಾಕಂದ್ರೆ ಈ ಪಿಚ್ ಅಲ್ಲಿ ಅವ್ರದ್ದು ರೆಕಾರ್ಡ್ ಚೆನ್ನಾಗಿದೆ. ಜೊತೆಗೆ ಈ ಹೋಮ್ ಪಿಚ್ ಅಲ್ಲಿ ಸೋತಿರೋದು ಎಲ್ಲ ಅವರಿಗೆ ತಲೆಗೆ ಹೋಗಿರುತ್ತೆ. ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಕೊಹ್ಲಿ ಏನಾದ್ರು ಯಾರಾದ್ರೂ ಉಡ್ಸಿದ್ರೆ, ಏನಾದ್ರು ಇನ್ನೇನೋ ತುಂಬಾ ಸೋಲಿನ ಅವ್ರ ಏನಾದ್ರು ಇದ್ರಲ್ಲಿದ್ರೆ, ಸೋಲಿನ ಒಂದೇನಂತಾರೆ ರೇಸ್ ಅಲ್ಲಿ ಅವ್ರು ಖಂಡಿತ ಒಂದು ಅಬ್ಬರ್ಸೆ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಈ ಮ್ಯಾಚ್ ಅಲ್ಲಿ ಕೂಡ ಒಂದು ಸೆಂಚುರಿ ಹೊಡೆಯೋ ಚಾನ್ಸಸ್ ತುಂಬಾ ಇದೆ. ಕೊಹ್ಲಿ ಆಟ ಅಂತೂ ಬಂದೇ ಬರುತ್ತೆ ಅಂತ ನಾ ಹೇಳ್ತೀನಿ. ಇದ್ರಲ್ಲಂತೂ ಕೊಹ್ಲಿ ಆಡ್ತಾರೆ ಈ ಮ್ಯಾಚ್ ಅಲ್ಲಿ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಮತ್ತೆ ಆ ಪಿಚ್ಚು ಅಷ್ಟೇ, ಇವಾಗ ಹೇಳಕ್ಕಾಗಲ್ಲ. ಬೌಲಿಂಗಿಗೂ ಟರ್ನ್ ಆಗ್ಬೋದು, ಬೌಲರ್ಸ್ ಕೂಡ ಅದ್ರಲ್ಲಿ ಹೈಲೈಟ್ ಆಗ್ಬೋದು, ಚೆನ್ನಾಗಿ ಹಾಕಿ ಶೈನ್ ಆಗ್ಬೋದು. ಅಂಡ್ ಬ್ಯಾಟರ್ಸ್ ಕೂಡ ಆ ಪಿಚ್ ಹಂಗೆ ಇದೆ, ಬ್ಯಾಟಿಂಗಿಗೂ. ಸೊ ಹರಿ, ಹಂಗಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ RCB ಸ್ವಲ್ಪ ಅಂದ್ರೆ ಬಲ ನೋಡೋದಾದ್ರೆ ಸ್ವಲ್ಪ ಮೇಲ್ಗೈ ಇದೆಯಾ ಅಂತ ನೀವ್ ಹೇಳ್ತಾ ಇದೀರಾ ನಿಮ್ ಪ್ರಕಾರ? ಹೌದೌದು, RCB ಗೆ ವಿನ್ನಿಂಗ್ ಚಾನ್ಸಸ್ ತುಂಬಾ ಇರುತ್ತೆ. ಅವ್ರದೇ ಜೈಪುರ್ ಪಿಚ್ ಆಗಿದ್ರು ಕೂಡ RCB ವಿನ್ ಆಗೋ ಚಾನ್ಸಸ್ ತುಂಬಾ ಇದೆ. ಕೊಹ್ಲಿ ಚೆನ್ನಾಗಿ ಲಾಸ್ಟ್ ಮ್ಯಾಚ್ RCB ಸೋತಿದೆ, ಅದು ಇದು ಬ್ಯಾಟಿಂಗ್ ಇಂದಾನೆ ಅಂತಾನೆ ಎಲ್ಲ ಹೇಳ್ತಾ ಇರೋದು. ಹೌದು, ಅದೊಂದು ಅವರು ಓವರ್ಕಮ್ ಮಾಡ್ತಾರೆ ಈ ಸಲ. ಯಾಕಂದ್ರೆ ಅವೇ ಪಿಚ್ ಗಳಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ RCB ಅವರು. ಹಾಗಾಗಿ ಇಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ ಖಂಡಿತ RCB ವಿನ್ ಆಗುತ್ತೆ ಅಂತ. ಹೌದು, ಖಂಡಿತ ಇವತ್ತಿನ ಮ್ಯಾಚ್ 70-30% ಇರುತ್ತೆ. RCB 70% ವಿನ್ ಆಗೋ ಚಾನ್ಸಸ್ ಇದೆ. RCB 70%. ಓಕೆ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಹರಿ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.